ಅಣ್ಣ, ಭುವನ ಹೇಳುತ್ತಿರುವುದೆಲ್ಲ ಸತ್ಯನಾ ಎಂದು ಮೊದಲ ಸಲ ಅಣ್ಣನ ಮುಂದೆ ಅಸಮಾಧಾನದಿಂದ ದನಿ ಎತ್ತಿ ಪ್ರಶ್ನೆ ಮಾಡಿದ ಅಂಕಿತ್. ಹಾಂ ಎಂದನಷ್ಟೇ ಅವ. ಅದನ್ನು ಕೇಳಿ ದ್ರವಿಸಿ ಹೋಯಿತು ಅಲ್ಲಿದ್ದವರ ಮನಸ್ಸು. ಈಗಾಗಲೇ ರಾಮ್ ತನ್ನದಲ್ಲದ ತಪ್ಪಿಗೆ ಅಚ್ಚುಗೆ ಶಿಕ್ಷೆ ಕೊಟ್ಟಿದ್ದ. ಈಗ ಮತ್ತೆ ನೋವು ಕೊಟ್ಟು ಅಚ್ಚು ತನ್ನ ಕನಸಿನ ಗರಿಯನ್ನು ತಾನೇ ಮುರಿದು ಹಾಕಿ ಬರುವಂತೆ ಮಾಡಿದ್ದಾನೆ ಎಂದು ತಿಳಿದು ಅವರಿಗೆ ಸಂಕಟವಾಯಿತು. ರಾಮ್ ಪರಿಸ್ಥಿತಿ ನಿನ್ನ ಕೈ ಜಾರುವುದಕ್ಕೂ ಮುಂಚೆ ಎಚ್ಚೆತ್ತುಕೋ ಅಂತ ನಾವು ತುಂಬ ಸಲ ಹೇಳಿದ್ದೇವೆ. ಬಟ್ ನಿನ್ನಿಂದ ಅಂಥ ಕೆಲಸ ಆಗಲಿಲ್ಲ. ನೀನೇ ನಿನ್ನ ಕೈಯಾರೆ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ. ಇನ್ಮೇಲೆ ನಾವು ಯಾರೂ ನಿನಗೆ ಬುದ್ಧಿ ಹೇಳೋದಿಲ್ಲ. ನಿನ್ನ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಬದುಕು ಎಂದು ಗದ್ಗದಿತವಾದ ದನಿಯಲ್ಲಿ ನುಡಿದು ಕಣ್ಣೀರಾಗುತ್ತಾ ರಘುರಾಮ್ ಅವರು ಮಗುವನ್ನು ಕರೆದುಕೊಂಡು ತಮ್ಮ ರೂಮಿಗೆ ಹೊರಟು ಬಿಟ್ಟರು. ತಮ್ಮ ಮನೆಯಲ್ಲಿ ಯಾರು ಬೇಕಾದರೂ ದುಡುಕಬಹುದು. ಬಟ್ ರಾಮ್ ಭೂಮಿ ತೂಕದ ವ್ಯಕ್ತಿ. ಅವನು ತಾಳ್ಮೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವವನು ಎಂದು ಎಷ್ಟು ವರ್ಷ ನಂಬಿಕೊಂಡು ಬಂದಿದ್ದ ರಘುರಾಮ್ ಅವರು ಏನನ್ನು ಹೇಳದೆ ಅಲ್ಲಿಂದ ಹೊರಟು ಬಿಟ್ಟರು. ಈಗಾಗಲೇ ತನ್ನಿಂದಾದ ತಪ್ಪಿಗೆ ಪಶ್ಚಾತ್ತಾಪದಲ್ಲಿ ನರಳುತ್ತಿದ್ದ ರಾಮ್ಗೆ ತನ್ನವರ ಕಣ್ಣಿನಲ್ಲಿ ತನ್ನ ಮೇಲಿದ್ದ ತಿರಸ್ಕಾರ ಇನ್ನಷ್ಟು ನೋವುಂಟು ಮಾಡಿತ್ತು. ಜೋರಾಗಿ ಕಿರುಚಿ ಅಳಬೇಕು ಎನ್ನುವಷ್ಟು ದುಃಖ ಅವನಲ್ಲಿ ತುಂಬಿತ್ತು. ಯಾವಾಗಲೂ ತಮಗೆ ಸರಿ ತಪ್ಪಿನ ಮಾರ್ಗದರ್ಶನ ನೀಡುತ್ತಿದ್ದ ತನ್ನ ಅಣ್ಣನನ್ನು ಈ ರೀತಿ ನೋಡಲು ಅಂಕಿತ್ಗೆ ಮನಸ್ಸಿಗೆ ಬಹಳ ಘಾಸಿಯಾಯಿತು. ಶೂನ್ಯ ನೋಟದತ್ತ ದೃಷ್ಟಿ ನೆಟ್ಟು ಕುಳಿತಿದ್ದವನ ಕಣ್ಣಿನಿಂದ ಜಿನುಗುತ್ತಿದ್ದ ಹನಿಗಳನ್ನು ಕಂಡು ಅವನ ಮನಸ್ಸು ತಡೆಯಲಿಲ್ಲ. ರಾಮ್ ಪಕ್ಕದಲ್ಲಿ ಬಂದು ಕುಳಿತ ಅಂಕಿತ್, ಅಣ್ಣ, ಭುವನ ಹೇಳಿ ಹೋಗಿರುವುದರಲ್ಲಿ 100ಕ್ಕೆ 100 ಭಾಗ ಸತ್ಯವಿದೆ. ಶರಣ್ಗೆ ಅವಮಾನ ಮಾಡುವ ಅವಸರದಲ್ಲಿ ನೀನು ಅತ್ತಿಗೆಗೆ ಅವಮಾನ ಮಾಡಿಬಿಟ್ಟೆ. ಈಗಲಾದರೂ ನಿನ್ನ ತಪ್ಪನ್ನು ತಿದ್ದುಕೊಂಡು ಒಂದೇ ಒಂದು ಸಲ ಅತ್ತಿಗೆ ಜೊತೆ ಮಾತಾಡು. ನಿನ್ನಿಂದ ಅವರಿಗಾದ ನೋವಿಗೆ ಕ್ಷಮೆ ಕೇಳು. ಕಷ್ಟವಾದರೂ ಅವರಿಂದ ಕ್ಷಮೆ ಪಡೆದು ಅವರನ್ನು ಮತ್ತೆ ನಮ್ಮ ಮನೆಗೆ ವಾಪಸ್ ಕರೆದುಕೊಂಡು ಬಾ. ಒಂದು ಸಲ ಯೋಚನೆ ಮಾಡು ಅಣ್ಣ. ಅತ್ತಿಗೆ ಯಾವತ್ತಾದರೂ ಯಾರಿಗಾದರೂ ಸಣ್ಣ ನೋವಾದರೂ ಮಾಡಿದ್ದಾರೆ ಎನ್ನುವುದನ್ನು. ಅಂಥವರನ್ನು ದುಡುಕಿ ದೂರ ಮಾಡಿಕೊಂಡ್ರೆ ನಿನ್ನ ಅಸ್ತಿತ್ವವನ್ನು ನೀನೇ ನಿನ್ನ ಕೈಯಾರೆ ಕಳೆದುಕೊಂಡಂತೆ. ಈಗ ಅವರು ತಮ್ಮ ಮಗುವನ್ನು ಕಳೆದುಕೊಂಡು ನೋವಿನಲ್ಲಿ ಇದ್ದಾರೆ. ಅವರಿಗೆ ಹೇಗೆ ನಿನ್ನ ಸಾಂತ್ವನದ ಅಗತ್ಯವಿದೆಯೋ ಹಾಗೆ ನಮಗೆ ಈ ಮನೆಯ ಖುಷಿ ನೆಮ್ಮದಿ ವಾಪಸ್ ಬೇಕು. ಇವತ್ತಿನ ನಮ್ಮ ಮನೆಯ ಪರಿಸ್ಥಿತಿ ಸರಿ ಹೋಗ್ತದೆ ಅಂತ ಆದರೆ ಅದು ಅತ್ತಿಗೆ ಮತ್ತೆ ಈ ಮನೆಗೆ ವಾಪಸ್ ಬಂದರೆ ಮಾತ್ರ. ಈಗ ನಿನ್ನ ಕೈ ತಪ್ಪಿರೋದು ಅಪರೂಪದ ವಜ್ರ ಅಂತ ಗೊತ್ತಿದ್ದು ಅದನ್ನು ಕಳೆದುಕೊಳ್ಬೇಡ ಅಣ್ಣ ಎಂದು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ತಿಳಿ ಹೇಳಿದ ಅಂಕಿತ್. ತನ್ನ ಅಣ್ಣನ ಬದುಕು ಈ ರೀತಿ ದುರಂತ ಕಾಣುವುದನ್ನು ಅವನಿಗೂ ಸಹಿಸಲಾಗ್ತಿರಲಿಲ್ಲ. ತಮ್ಮನ ಮಾತುಗಳನ್ನು ಕೇಳಿಸಿಕೊಂಡನೇ ಹೊರತು ಏನನ್ನು ಮಾತಾಡದೆ ಹೋದನು ರಾಮ್. ತನಗೆ ತನ್ನಿಂದಾದ ತಪ್ಪು ಎಂಥದ್ದು ಎಂದು ಈಗ ಅರಿವಾಗುತ್ತಿರುವಂತೆ ಅವನ ಕಣ್ಣುಗಳು ಪದೇ ಪದೇ ತುಂಬಿ ಹರಿಯುತ್ತಿದ್ದವು. ತನ್ನೊಲವಿಗೆ ತಾನು ಕೊಟ್ಟ ಮಾತು ಹುಸಿ ಮಾಡಿ ಕರುಣಿಸಿದ ನೋವಿನ ಅಂದಾಜು ಸಿಕ್ಕಾಗ ಗಂಟಲು ಸೆರೆಯುಬ್ಬಿ ಬಂದು ಎದೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತು ಅವನಿಗೆ. ಅಚ್ಚು, ಲಾರಿ ತನ್ನ ಅತ್ತೆಯ ಜೊತೆ ಅವರ ಹಳ್ಳಿಗೆ ಹೋಗಿದ್ದಾಳಂತೆ. ಹಾಗಾಗಿ ನಿನ್ನ ನೋಡೋದಕ್ಕೆ ಬರೋದಕ್ಕೆ ಆಗುತ್ತಿಲ್ಲ ಎಂದ ಅಭಿ. ಲಾರಿ ಅವರ ಅತ್ತೆಯ ತಾಯಿ ತೀರಿ ಹೋಗಿದ್ದರಿಂದ ತನ್ನ ಕುಟುಂಬದ ಜೊತೆ ಅಲ್ಲಿಗೆ ಹೋಗಿದ್ದಳು ಲಾರಿ. ಹಾಗಾಗಿ ಗೆಳತಿ ದುಃಖದಲ್ಲಿದ್ದಾಗ ಬಂದು ಅವಳನ್ನು ಸಂತೈಸಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಹೋಗಲಿ ಬಿಡು ಅಣ್ಣ, ಆ ಹಳ್ಳಿಯಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಆಗಾಗ ಹೇಳುತ್ತಿದ್ದಳು ಅವಳು. ಇಲ್ಲಿಗೆ ಬಂದ ಮೇಲೆ ಕಾಲ್ ಮಾಡ್ತಾಳೆ ಎಂದವಳು. ಅಣ್ಣ, ನಾಳೆ ಎಷ್ಟೊತ್ತಿಗೆ ನಮಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರೋದು ಎಂದು ಗಂಭೀರವಾಗಿ ಕೇಳಿದಳು. ಮನಾಲಿಗೆ ಹೋಗೋ ತನ್ನ ನಿರ್ಧಾರವನ್ನು ಅವಳು ಕೈ ಬಿಟ್ಟಿರಲಿಲ್ಲ. ಪುಟ್ಟ, ಇಂಥ ಪರಿಸ್ಥಿತಿಯಲ್ಲೂ ನೀನು ಹೋಗಬೇಕಾ? ಸ್ವಲ್ಪ ದಿನ ಸುಧಾರಿಸಿಕೊಂಡು ಆಮೇಲೆ ಹೋದರೆ ಆಗೋಲ್ವಾ ಎಂದು ಮನವಿಯ ದನಿಯಲ್ಲಿ ಕೇಳಿದ ಅಭಿ. ನಿನ್ನೆ ರಾಮ್ ಇಲ್ಲಿಂದ ಹೋದ್ಮೇಲೆ ತನ್ನ ಹೆತ್ತವರ ಜೊತೆ ಮಾತಾಡಿ ತನ್ನ ಹಾಸ್ಪಿಟಲ್ನಿಂದ ಮನೆಗೆ ಹೋದ ಕೂಡಲೇ ಮನಾಲಿಗೆ ಹೋಗುವ ನಿರ್ಧಾರ ಮಾಡಿದ್ದಳು ಅಚ್ಚು. ದಟ್ಟ ಉಸಿರನ್ನು ಹೊರಹಾಕಿದ ಅಚ್ಚು. ಇಲ್ಲ, ನಾನು ನನ್ನ ಬದುಕಿನಲ್ಲಿ ನಡೆಯುತ್ತಿರುವ ಕಹಿ ಘಟನೆಗಳಿಂದ ಹೊರಬರಬೇಕು ಅಂದರೆ ನಾನು ಸಾಧ್ಯವಾದಷ್ಟು ಬೇಗ ಮನಾಲಿಗೆ ಹೋಗಬೇಕು. ರಾಮ್ ಫ್ಯಾಮಿಲಿಯವರು ನನ್ನ ಮೀಟ್ ಮಾಡಿ ಹಾಗಿದ್ದನ್ನೆಲ್ಲ ಮರೆತು ಮತ್ತೆ ನಮ್ಮ ಮನೆಗೆ ಬಾ ಅಂತ ನನಗೆ ಒತ್ತಾಯ ಹಿಂಸೆ ಮಾಡುವುದಕ್ಕೂ ಮುಂಚೆಯೇ ಹೊರಡಬೇಕು ಎಂದಳು ಬಿಗಿದನಿಯಲ್ಲಿ. ಅಚ್ಚು ಹೇಳುತ್ತಿರುವುದು ಸರಿ ಅನಿಸಿದ್ದರಿಂದ, ಈಗ ನನಗೆ ಅಪ್ಪ ಅಮ್ಮನಿಗೆ ನಿನ್ನ ನೆಮ್ಮದಿ ಮಾತ್ರವೇ ಮುಖ್ಯ ಅಚ್ಚು. ಹಾಗಾಗಿ ನೀನಿರುವ ಪರಿಸ್ಥಿತಿಯಲ್ಲಿ ನಿನ್ನನ್ನು ಅಷ್ಟು ದೂರ ಕಳಿಸಿಕೊಡುವುದು ಇಷ್ಟವಿಲ್ಲದೆ ಹೋದರೂ ನಾವು ನಿನ್ನನ್ನು ಅಲ್ಲಿಗೆ ಕಳಿಸಿಕೊಡುತ್ತಿದ್ದೇವೆ ಎಂದ ಅಭಿ. ಅವನ ಮಾತಿಗೆ ಸಣ್ಣದಾಗಿ ತುಟಿ ಅರಳಿಸಿದ ಅಚ್ಚು. ಡಾಕ್ಟರ್ ಯಾವಾಗ ನನ್ನ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರೆ ಕೇಳು ಅಂದಳು. ಮನೆಗೆ ಹೋಗಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಳ್ಳೋದು ಬಾಕಿ ಇತ್ತು. ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ನಾನು ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿ ಬರ್ತೀನಿ ಎಂದು ಅಭಿ ಅಲ್ಲಿಂದ ಹೊರಗೆ ಹೋದ್ಮೇಲೆ
ಸಾತ್ವಿಕ್, ರಾಮ್, ಆರವ್ ಎಲ್ಲರ ನೆನಪುಗಳಿಂದ ಹೊರಬಂದು ನಾನು ಹೊಸದಾಗಿ ಜೀವನ ಶುರು ಮಾಡಬೇಕು ಅಂದರೆ ಮನಾಲಿಗೆ ಹೋಗಲೇಬೇಕು, ರಾಮ್ಗೆ ಕ್ಷಮೆ ಕೇಳುವುದಕ್ಕೆ ಅವಕಾಶ ಕೊಡದೆ ಹೋಗಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಅಚ್ಚರಿ ಎಂಬ ನೋವು ತುಂಬಿದ ದನಿ ಬಂದ ಕಡೆ ತಿರುಗಿ ನೋಡಿದಳು. ಮುಖದಲ್ಲಿ ವೇದನೆ, ಕಣ್ಣಿನಲ್ಲಿ ನೋವು, ದನಿಯಲ್ಲಿ ಸಂಕಟ ತುಂಬಿಕೊಂಡು ಬಾಗಿಲಿನ ಬಳಿ ಅವಳನ್ನು ದಿಟ್ಟಿಸುತ್ತಾ ನಿಂತಿದ್ದ ರಾಮ್. ಅವನನ್ನು ಕಂಡು ಹಾಂ ಹೇಳಿ ಎಂದಳು. ಅವನ ಮುಖ ನೋಡದೆ ಎತ್ತಲು ದಿಟ್ಟಿಸುತ್ತಾ. ಒಳಗಡೆ ಬಂದ ರಾಮ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದ. ರಾತ್ರಿಯೆಲ್ಲ ತನ್ನಿಂದಾದ ತಪ್ಪುಗಳು ಒಂದೊಂದೇ ಕಣ್ಣ ಮುಂದೆ ಸುಳಿದು ಅವನನ್ನು ಹಿಂಸಿಸಿ ಇಪ್ಪೆ ಮಾಡಿ ಬಿಟ್ಟಿದ್ದವು. ಹಾಗಾಗಿ ಅಚ್ಚು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಮೊದಲೇ ಹಾಸ್ಪಿಟಲ್ಗೆ ಬಂದಿದ್ದ. ಅವಳು ತನ್ನ ಜೊತೆ ಮನೆಗೆ ಬಾರದೆ ಹೋದರೂ ಕ್ಷಮೆಯ ಭಿಕ್ಷೆ ಸಿಕ್ಕಿದರೆ ತಾನು ತುಸು ನೆಮ್ಮದಿಯಾಗಿ ಉಸಿರಾಡಬಹುದು ಎಂದು ಅವನಿಗೆ ಅನಿಸಿತು. ಅವಳು ತನ್ನ ಮುಖ ನೋಡದೆ ಕುಳಿತಿದ್ದನ್ನು ಕಂಡು ಅವನ ಹೃದಯ ವಿಲವಿಲ ಒದ್ದಾಡಿ ಹೋಯಿತು. ಅರೆ ನಿಮಿಷ ತಾಳ್ಮೆ ವಹಿಸದೆ ಏನೆಲ್ಲ ಅನಾಹುತಕ್ಕೆ ಎಡೆ ಮಾಡಿಕೊಟ್ಟೆ ಎಂಬ ತಪ್ಪಿಸ್ತ ಭಾವ ಅವನಲ್ಲಿತ್ತು. ಅಚ್ಚರಿ, ನನಗೆ ಅರ್ಥವಾಗುತ್ತೆ ನಿಮಗೆ ನನ್ನ ಮುಖ ನೋಡುವುದಕ್ಕೆ ಇಷ್ಟವಾಗ್ತಿಲ್ಲ ಅಂತ. ಪ್ಲೀಸ್ ಇದೊಂದು ಸಲ ನನ್ನಿಂದಾದ ತಪ್ಪಿಗೆ ಕ್ಷಮೆ ಕೊಡಿ ಎಂದು ಬೇಡಿದ್ದ. ಬಟ್ ಅಚ್ಚರಿ ಕಣ್ಣು ಮತ್ತು ಕಿವಿ ತನ್ನ ಕೆಲಸ ನಿಲ್ಲಿಸಿದಂತೆ ಮೌನವಾಗಿ ಉಳಿದು ಬಿಟ್ಟಳು. ಅದನ್ನು ಕಂಡು ಜೀವ ಹೋದಷ್ಟು ನೋವಾದರೂ ಮುದ್ದು ಪ್ಲೀಸ್ ಏನಾದರೂ ಮಾತಾಡಿ, ನಿಮ್ಮ ಮನಸ್ಸು ಮುರಿಯುವ ತಪ್ಪು ನನ್ನಿಂದ ಆಗಿ ಹೋಗಿದೆ. ಬಟ್ ಒಂದೇ ಒಂದು ಸಲ ನನಗೆ ಅವಕಾಶ ಕೊಡಿ ನಾನು ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಎಂದು ಅವಳ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ವೇದನೆಯಿಂದ ಮನವಿ ಮಾಡಿದ. ಯಾವ ತಪ್ಪನ್ನು ತಿದ್ದಿಕೊಳ್ಳೋದಕ್ಕೆ ನಾನೊಂದು ಅವಕಾಶ ಕೊಡಬೇಕು ಹೇಳಿ ರಾಮ್ ಎಂದಳು ದೀನವಾಗಿ. ಪ್ರತಿಯೊಂದು ತಪ್ಪನ್ನು ಮುದ್ದು ಎಂದದನ್ನು ಕೇಳಿ ಪೇಲವವಾಗಿ ನಗ್ಗ ಅಚ್ಚು. ತಿದ್ದುಕೊಂಡು ನನ್ನ ಜೊತೆ ಬದುಕುವ ದೊಡ್ಡ ಮನಸ್ಸು ನಿಮಗಿದೆಯೇನೋ, ಬಟ್ ನನಗೆ ಅಷ್ಟೊಂದು ದೊಡ್ಡ ಮನಸ್ಸಿಲ್ಲ. ಮುರಿದು ಬಿದ್ದಿರುವ ನಮ್ಮ ಸಂಬಂಧ ಅಳಿಸಿ ಹೋಗಲಿ ಎಂದು ತನ್ನ ಖಾಲಿ ಹೊಡಲನ್ನು ಕಿವುಚುತ್ತಾ ಕಟುವಾಗಿ ನುಡಿದು ಬಿಟ್ಟಳು. ಮುದ್ದು ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಎಂದು ಮತ್ತೆ ಅವಳ ಕೈ ಹಿಡಿಯಲು ಬಂದವನ ಕೈ ತನ್ನನ್ನು ಸೋಕದಂತೆ ದೂರ ಸರಿಸಿದಳು. ನನ್ನ ಮುಟ್ಟಿ ಮಾತನಾಡಿಸುವ ಅಗತ್ಯವಿಲ್ಲ. ಆಡಿದ ಮಾತು ಮತ್ತು ವರ್ತಿಸಿದ ರೀತಿ ಮನುಷ್ಯನ ಮನಸ್ಸು ಹೇಗೆ ಮುರಿಯುತ್ತದೋ ಅದೇ ರೀತಿ ಅವರ ಮೇಲಿರುವ ಭಾವನೆಗಳನ್ನು ಮುರಿದು ಬಿಡುತ್ತದೆ. ನನ್ನ ನಿಮ್ಮ ನಡುವೆ ಕಲಹವಾಗಿ ನಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿದ 2 ದಿನಕ್ಕೆ ನೀವು ಕಳಿಸಿಕೊಟ್ಟ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಕಳಿಸಿದ್ದೇನೆಂದರೆ ನಮ್ಮ ಸಂಬಂಧಕ್ಕೆ ವಿದಾಯ ಹೇಳುವ ಸಮಯ ಬಂತು ಎನ್ನುವ ಸತ್ಯದ ಅರಿವಾಗಿ ಎಂದು ಹೊರಟಾಗಿ ನುಡಿದಳು ಅಚ್ಚು. ನನ್ನ ಪ್ರೀತಿ ಮಾಡಿದಾಗಲೇ ನೀವು ನನ್ನನ್ನು ಬಿಟ್ಟುಕೊಟ್ಟು ಬದುಕುವುದನ್ನು ರೂಢಿ ಮಾಡಿಕೊಂಡಿರಿ. ನನ್ನ ಜೊತೆ ಕೊನೆವರೆಗೂ ಇರುತ್ತೇನೆ ಅಂತ ಮಾತು ಕೊಟ್ಟಿದ್ದ ಸಾತ್ವಿಕ್ ನನಗೆ ಕೊಟ್ಟ ಮಾತು ಮುರಿದು ನನ್ನನ್ನು ಒಂಟಿ ಮಾಡಿ ಹೋದ ಕ್ಷಣದಿಂದ ನನಗೆ ನೋವಿನ ಜೊತೆ ಬದುಕುವುದೇ ಅಭ್ಯಾಸವಾಗಿದೆ. ಸೊ ಇಬ್ಬರಿಗೂ ಪರಿಸ್ಥಿತಿಯ ಜೊತೆ ಹೊಂದಿಕೊಂಡು ಹೋಗುವುದಕ್ಕೆ ಗೊತ್ತಿರುವುದರಿಂದ ನಾವು ದೂರವಾದರೂ ಅಂತಹ ದೊಡ್ಡ ಮಟ್ಟದ ಬದಲಾವಣೆ ಏನೂ ಆಗುವುದಿಲ್ಲ ನಮ್ಮ ಬದುಕಿನಲ್ಲಿ. ದಯವಿಟ್ಟು ಮತ್ತೆ ಮತ್ತೆ ನನಗೆ ಹಿಂಸೆ ಕೊಡದೆ ಹೊರಡಿ ಎನ್ನುವಾಗ ಅಲ್ಲಿಗೆ ಬಂದ ತನ್ನ ಅಪ್ಪನನ್ನು ಕಂಡು, ಅಪ್ಪ ಪ್ಲೀಸ್ ಇವರನ್ನು ಇಲ್ಲಿಂದ ಕಳಿಸಿ, ಇವರ ಮುಖ ನೋಡುತ್ತಿದ್ದರೆ ನನಗೆ ತಲೆ ಸಿಡಿದು ಹೋಗುವಂತೆ ಆಗುತ್ತದೆ ಎಂದು ಅಸಮಾಧಾನದ ಹಾಗೂ ಕಿರಿಕಿರಿಯಿಂದ ನುಡಿದಳು. ಅಚ್ಚು ಮಾತಿನಿಂದ ಅಸಹ್ಯಕರಾದ ನಂತರ ರಾಮ್ ಪ್ಲೀಸ್ ನನ್ನ ಕೂಸಿಗೆ ತೊಂದರೆ ಕೊಡದೆ ಹೊರಟು ಬಿಡು ಇಲ್ಲಿಂದ ಎಂದು ಕೈ ಮುಗಿದರು. ತಾನು ಕೊಟ್ಟ ನೋವು ಮತ್ತು ಮಾಡಿದ ಅವಮಾನದ ಪ್ರತಿಫಲವಾಗಿ ಮಡದಿಯ ಈ ತಿರಸ್ಕಾರವನ್ನು ಸಹಿಸದೆ ಬೇರೆ ದಾರಿ ಇಲ್ಲ ಎಂಬಂತೆ ರಾಮ್ ಅಲ್ಲಿಂದ ಹೊರಬಂದ. ಕಣ್ಣಿನಿಂದ ಹುರುಳಿದ ಹನಿಯನ್ನು ಮುಂಗೈಯಿಂದ ಒರೆಸಿಕೊಂಡ ಅವನಿಗೆ ಅವಳ ಕ್ಷಮೆ ಅಷ್ಟು ಸುಲಭವಾಗಿ ಸಿಗದು ಎಂಬುದು ಅರಿವಾಗಿತ್ತು. ತಾನು ಕ್ಷಣ ಕ್ಷಣವೂ ಹೀಗೆ ಪಶ್ಚಾತ್ತಾಪದಲ್ಲಿ ನರಳಿ ಸಾಯಲು ಆಗದೆ ಬದುಕಲು ಆಗದೆ ವಿಲವಿಲನೆ ಒದ್ದಾಡಬೇಕು. ಅಚ್ಚರಿ ಇನ್ನು ತನ್ನ ಪಾಲಿಗೆ ನೆನಪು ಮಾತ್ರ ಎನ್ನುವ ಸತ್ಯದ ಸಣ್ಣ ಸುಳಿವು ಕೂಡ ಅವನಿಗೆ ಇರಲಿಲ್ಲ. ಅಣ್ಣ ಏನು ಹೇಳಿದರ ಅತ್ತಿಗೆ, ನಿನ್ನನ್ನು ಕ್ಷಮಿಸಿದರಲ್ಲವೇ ಎಂದು ರಾಮ್ ಮನೆಗೆ ಬಂದೊಡನೆ ಕೇಳಿದ ಅಂಕಿತ್. ರಾಮ್ ಮಧ್ಯಾಹ್ನ ಅಚ್ಚುವನ್ನು ನೋಡಲು ಹಾಸ್ಪಿಟಲ್ ಬಳಿ ಹೋದಾಗಿನಿಂದ ಅಚ್ಚರಿ ತನ್ನನ್ನು ಕ್ಷಮಿಸಿ ಅವನಿಗೆ ಒಂದು ಅವಕಾಶ ಕೊಡಲಿ ಎಂದು ದೇವರನ್ನು ಬೇಡುತ್ತಾ ಕುಳಿತಿದ್ದ ಅಂಕಿತ್ ತಮ್ಮನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ ರಾಮ್. ಕ್ಷಮೆ ಕೇಳಿದ ಕೂಡಲೇ ಅವರು ಕ್ಷಮಿಸಿಬಿಡುವುದಕ್ಕೆ ನನ್ನಿಂದ ಆಗಿರೋದು ಸಣ್ಣ ತಪ್ಪಲ್ಲ ಅಂಕಿತ್. ಬಹುಶಃ ಅವರ ಕ್ಷಮೆ ನನಗೆ ಜೀವನದುದ್ದಕ್ಕೂ ತಾಳ್ಮೆ ಎನ್ನುವ ಪಾಠ ಕಲಿಸುತ್ತದೆ ಎಂದನು ದೀನವಾಗಿ. ಅಣ್ಣನ ಮಾತಿಗೆ ಉಬ್ಬೇರಿಸಿದ ಅಂಕಿತ್, ಏನು ಹೇಳ್ತಾ ಇದ್ದೆ ಅಣ್ಣ, ಅಲ್ಲಿ ಏನಾಯಿತು ಎಂದು ಅಂದಾಜಿಸಲಾಗದೆ ಅಸಮಾಧಾನದಿಂದ ಕೇಳಿದ. ಅಚ್ಚರಿ ಮನಸ್ಸು ರಾಮ್ ವಿಷಯದಲ್ಲಿ ಕಟುವಾಗುವ ಮೊದಲೇ ರಾಮ್ ಅವಳನ್ನು ಕ್ಷಮೆ ಕೇಳಿ ಓಲೈಸಿ ತನ್ನ ಜೊತೆ ಕರೆದುಕೊಂಡು ಬಾರದೆ ಹಾಗೆಯೇ ಬಂದಿದ್ದಾನೆ ಎಂದು ಅವನಿಗೆ ಬೇಸರವಾಯಿತು. ತಮ್ಮನ ಕಣ್ಣಿನಲ್ಲಿದ್ದ ಅಸಮಾಧಾನ ಕಂಡು ಅವರ ಕ್ಷಮೆ ಅಷ್ಟು ಸುಲಭವಾಗಿ ನನಗೆ ಸಿಗೋದಿಲ್ಲ ಅನ್ನಿಸ್ತಿದೆ ಎಂದು ಉತ್ತರಿಸಿ ತನ್ನ ರೂಮಿಗೆ ಹೊರಟ ರಾಮ್ನನ್ನು ಕಂಡು ಅಸಹನೆಯಿಂದ ಮುಖ ಸಿಂಡರಿಸಿದ ಅಂಕಿತ್. ಅಣ್ಣ ಈಗಾಗಲೇ ಸಮಯ ತುಂಬ ಮಿಂಚಿ ಹೋಗಿದೆ, ನೀನೇನು ತಡ ಮಾಡ್ತಾ ಕುಳಿತುಕೊಂಡರೆ ಅವರನ್ನು ಶಾಶ್ವತವಾಗಿ ಕಳೆದುಕೊಳ್ತೀಯ. ದಯವಿಟ್ಟು ಅಂತಹ ಪರಿಸ್ಥಿತಿ ತಂದುಕೊಳ್ಬೇಡ ಎಂದು ಎಚ್ಚರಿಸುತ್ತಿದ್ದರು. ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ ತನ್ನ ಅಣ್ಣನ ನಡತೆ
ಕಂಡು ಅಂಕಿತ್ ಕಂಗಿಟ್ಟು ಹೋದನು. ಅವನಿಗೆ ತನ್ನ ಅಣ್ಣ ಮತ್ತು ಅತ್ತಿಗೆಯ ಬದುಕು ಎಲ್ಲಿ ದುರಂತ ಅಂತ್ಯ ಕಾಣುವುದು ಎಂಬ ಭಯವಾಗುತ್ತಿತ್ತು. ಅಣ್ಣ ಪ್ಲೀಸ್, ಹೀಗೆ ನೀನು ಸೈಲೆಂಟ್ ಆಗಿ ಇರಬೇಡ ಕಣೋ. ನೀನು ಮಾಡಿರುವ ಅವಮಾನದ ಜೊತೆ ಮಗುವನ್ನು ಕಳೆದುಕೊಂಡ ನೋವಿನಲ್ಲಿರುವ ಅತ್ತಿಗೆ ಮನಸ್ಸು ನಿನ್ನ ವಿಷಯದಲ್ಲಿ ಭಾವರಹಿತವಾಗಿ ಬಿಟ್ಟರೆ ಆಮೇಲೆ ಅವರನ್ನು ಪಡೆಯೋದಕ್ಕೆ ತುಂಬ ಹೋರಾಡಬೇಕಾಗ್ತದೆ ನೀನು ಎಂದು ಹತಾಶೆಯಿಂದ ನುಡಿದನು ಅಂಕಿತ್. ಮಂಚದ ಕೊನೆಯಲ್ಲಿ ಮೊನಕಾಲಿನ ಮೇಲೆ ಮೊನಕೈಯೂರಿ 2 ಕೈಯಿಂದ ತಲೆ ಹೊತ್ತುಕೊಂಡು ಕುಳಿತಿದ್ದ ರಾಮ್ಗೆ ದಿಕ್ಕೇ ತೋಚದಂತಾಯಿತು. ತಾನೇ ತನ್ನ ಕೈಯಾರೆ ಮುಟ್ಟಾಳನಾಗಿ ಅಚ್ಚರಿ ಎನ್ನುವ ಮುತ್ತನ್ನು ಆವೇಶದಲ್ಲಿ ಬಹುದೂರ ಎಸೆದು ಬಿಟ್ಟಿದ್ದ. ಈಗ ಅದನ್ನು ಹುಡುಕಿ ತರುವುದು ಅವನ ಪಾಲಿಗೆ ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಆ ವೇಷದಲ್ಲಿ ಅಚ್ಚರಿಯನ್ನು ಬಿಟ್ಟು ಬದುಕುವುದು ತನ್ನಿಂದ ಸಾಧ್ಯವಿದೆ ಎಂದು ಭಾವಿಸಿ ಬಿಟ್ಟಿದ್ದ. ಆದರೆ ಈಗ ಅಚ್ಚರಿ ಇಲ್ಲದ ತನ್ನ ಬದುಕನ್ನು ಊಹಿಸಲು ಅವನಿಗೆ ಭಯವಾಗುತ್ತಿದೆ. ಎದೆಯಲ್ಲಿರುವ ಪಶ್ಚಾತ್ತಾಪದ ಭಾರ ಅವನಿಂದ ಸಹಿಸಲು ಆಗುತ್ತಿಲ್ಲ. ಪದೇ ಪದೇ ಕಣ್ಣುಗಳು ತುಂಬಿ ಹರಿಯುವುದು ನಿಲ್ಲುತ್ತಿಲ್ಲ. ಏನು ಮಾಡಿದರೆ ಅಚ್ಚರಿ ತನ್ನನ್ನು ಕ್ಷಮಿಸುವಳು ಎಂದು ಯೋಚಿಸಿ ಯೋಚಿಸಿ ತಲೆ ಚಿಟ್ಟು ಹಿಡಿದಂತಾಯಿತು. ಮುದ್ದು ಮುದ್ದು ಎಂದು ತಾನು ಅವಳನ್ನು ಪೀಡಿಸಿದ್ದು ಅವಳು ಸಿಟ್ಟು ಮಾಡಿಕೊಂಡು ಗದರಿ ರೇಗಿಸಿದು. ತನ್ನದಲ್ಲದ ಮಗುವನ್ನು ಆಕೆ ತನ್ನ ಮಗು ಎಂದು ಸ್ವೀಕರಿಸಿ ಇದೇ ಕೋಣೆಯಲ್ಲಿ ಆರವ ಜೊತೆ ಕಳೆದ ಖುಷಿಯ ಕ್ಷಣಗಳು. ಎತ್ತ ನೋಡಿದರೂ ಕಾಡುತ್ತಿರುವ ಅವಳ ರೂಪ, ಕಿವಿಗೆ ಅಪ್ಪಳಿಸಿ ಬರುತ್ತಿರುವ ಅವಳ ನಗುವಿನ ಅಲೆಗಳು. ಕಿವಿಯಲ್ಲಿ ಗೊಯ್ಗುಟ್ಟುತ್ತಿದ್ದಾಗ ರಾಮ್ ಗಟ್ಟಿಯಾಗಿ ಕಿವಿ ಮುಚ್ಚಿಕೊಂಡನು. ಸಾರಿ ಮುದ್ದು, ಪ್ಲೀಸ್, ಮತ್ತೆ ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ. ಇಂತಹ ತಪ್ಪು ಮಾಡೋದೇ ಇಲ್ಲ. ನಮ್ಮ ವಿಷಯದಲ್ಲಿ ದುಡುಕೋದಿಲ್ಲ. ಇನ್ನೊಂದು ಸಲ ನನ್ನನ್ನು ಕ್ಷಮಿಸಿಬಿಡಿ. ನನಗೆ ನಿಮ್ಮ ಕ್ಷಮೆ ಬೇಕೇ ಬೇಕು. ಇಲ್ಲವಾದರೆ ನಾವಿರುವ ನರಕದಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಿಲ್ಲ. ನೀವು ಯಾರು ಅಂತ ಗೊತ್ತಿದ್ರೂ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ. ನನ್ನ ಈ ತಪ್ಪಿಗೆ ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಖುಷಿಯಿಂದ ಸ್ವೀಕರಿಸ್ತೇನೆ. ಆದರೆ ನಮ್ಮ ಸಂಬಂಧಕ್ಕೆ ಅಂತ್ಯ ಆಗುವುದು ಬೇಡ ಎಂದು ನೋವು ಮತ್ತು ಹತಾಶೆಯಲ್ಲಿ ಕಣ್ಣೀರು ಮಿಡಿದಿದ್ದ. 2 ದಿನದ ನಂತರ ಆರವ್ನನ್ನು ಕರೆದುಕೊಂಡು ಅಚ್ಚರಿ ಮನೆಗೆ ಬಂದಿದ್ದ ರಾಮ್. ಮಗುವಿನ ಮುಖ ನೋಡಿಯಾದರೂ ಅಚ್ಚರಿ ತನ್ನ ವಿಷಯದಲ್ಲಿ ಕರುಣೆ ತೋರುವಳು ಎಂಬ ಆಸೆ ಅವನದಾಗಿತ್ತು. ಬಾರ ಕುಳಿತುಕೋ ಎಂದರು ನಂದನ್. ಅವರೊಬ್ಬರೇ ರಾಮ್ ವಿಷಯದಲ್ಲಿ ತುಸು ಮೆತ್ತಗಾಗಿದ್ದರು. ಮಾವ, ಅದು ಆರವ್ ಅಮ್ಮ ಬೇಕು ಅಂತ ಹಠ ಮಾಡ್ತಾ ಇದ್ದ, ಹಾಗಾಗಿ ಕರೆದುಕೊಂಡು ಬಂದೆ ಎಂದರು ಮಗನ ಮುಖ ನೋಡುತ್ತಾ. ಆಯಿತು ರಾಮ್, ಮೊದಲು ಕುಳಿತುಕೋ ಬಾ ಎಂದರು. ಅವನಿನ್ನೂ ನಿಂತೇ ಇರುವುದನ್ನು ಕಂಡು ತನ್ನವಳ ರೂಮಿನ ಕಡೆ ಒಮ್ಮೆ ನೋಡಿದ ರಾಮ್. ಮಾವ, ಅಚ್ಚರಿಯವರು ರೂಮಿನಲ್ಲಿ ಇದ್ದಾರಾ ಎಂದು ಸಣ್ಣ ದನಿಯಲ್ಲಿ ಕೇಳಿದ. ಆರವ್ಗಿಂತ ರಾಮ್ ಅಚ್ಚರಿಯನ್ನು ನೋಡಲು ಹೆಚ್ಚು ಅಪಹಪಿಸಿರುವುದನ್ನು ನಂದನ್ ಗಮನಿಸಿದ್ದರು. ರಾಮ್ ಸೋಫಾ ಮೇಲೆ ಕುಳಿತಿದ್ದನ್ನು ಕಂಡು, ಸಂಪೂರ್ಣ, ಆರವ್ ಮತ್ತು ರಾಮ್ ಬಂದಿದ್ದಾರೆ, ಕುಡಿಯೋದಕ್ಕೆ ಏನಾದರೂ ತಗೊಂಡು ಬಾ ಎಂದಿದ್ದರು ನಂದನ್. ರಾಮ್ ಮೇಲೆ ತಮಗೆ ಯಾವುದೇ ಸಿಟ್ಟು ಇಲ್ಲ ಎನ್ನುವಂತೆ. ತಾನವರ ಮಗಳಿಗೆ ಅಷ್ಟೆಲ್ಲ ನೋವು ಕೊಟ್ಟರು. ಮದುವೆ ಆಗುವಾಗ ಕೊಟ್ಟ ಮಾತು ತಪ್ಪಿದ್ದರು ತನ್ನನ್ನು ದ್ವೇಷಿಸದೆ ಮೊದಲಿನ ರೀತಿಯಿಂದ ಮಾತನಾಡಿಸ್ತಿರುವುದನ್ನು ಕಂಡು ಅವನಿಗೆ ಗಂಟಲುಬ್ಬಿ ಬಂದಿತ್ತು. ಸಂಪೂರ್ಣ ಅವರು ಸ್ನ್ಯಾಕ್ಸ್ ಜೊತೆ ಜ್ಯೂಸ್ ತಂದು ಕೊಟ್ಟಾಗ ಆರವ್ ಮಮ್ಮ ಬೇಕು ಎಂದಿದ್ದ. ಎದ್ದು ಹೋಗಿ ಅವರ ಕಾಲುಗಳನ್ನು ಅಪ್ಪಿದನು. ಅಚ್ಚರಿ ಹೇಗೆ ಅವನನ್ನು ತನ್ನ ಮಗು ಎಂದು ಒಪ್ಪಿದಾಳು, ಹಾಗೆಯೇ ಅವಳ ತಂದೆ ತಾಯಿ ಮತ್ತು ಅಭಿ ಸಹ ಆರವ್ನನ್ನು ಮಗನಂತೆ ಒಪ್ಪಿಕೊಂಡಿದ್ದರು. ತನ್ನ ತಾಯಿಯ ಆಲಿಂಗನಕ್ಕೆ ಹಂಬಲಿಸುತ್ತಿದ್ದ ಮಗುವನ್ನು ತೆಕ್ಕೆಗೆ ತೆಗೆದುಕೊಂಡಾಗ ಸಂಪೂರ್ಣ ಅವರು, ಆರವ್ ಮಮ್ಮ ಬೇಕಾ ನಿಂಗೆ ಎಂದು ಮಗುವಿನ ಕೆನ್ನೆ ಸವರುತ್ತಾ ಕೇಳುತ್ತಿದ್ದಾಗ, ಅಮ್ಮ ಅಪ್ಪ, ನಾನು ನಿಮಗೆ ಎಷ್ಟು ಸಲ ಹೇಳಿಲ್ಲ ಇವರನ್ನು ಮತ್ತೆ ನಮ್ಮ ಮನೆಗೆ ಬಿಟ್ಕೊಳ್ಬೇಡಿ ಅಂತ ಎಂದು ಗುಡುಗಿದ ಹೊರಗಡೆ ಹೋಗಿದ್ದ ಅಭಿ. ಮನೆಗೆ ಬಂದೊಡನೆ ರಾಮ್ನನ್ನು ಕಂಡು ಅವನಿಗಾಗಲಿಲ್ಲ. ಅಭಿ ಸಮಾಧಾನ ಎಂದು ನಂದನ್ ತಿಳಿ ಹೇಳಲು ಬಂದಾಗ, ಅಪ್ಪ ಅಮ್ಮ, ನನ್ನ ತಂಗಿಗೆ ಇವರ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂದಮೇಲೆ ನೀವೇಗೆ ಇವರ ಜೊತೆ ಇನ್ನೂ ಇಷ್ಟೊಂದು ತಾಳ್ಮೆಯಿಂದ ಮಾತನಾಡ್ತಿದ್ದೀರಾ? ಯಾವ ಸಂಬಂಧದ ಮೇಲೆ ಮಾತನಾಡ್ತಾ ಕುಳಿತಿದ್ದೀರಾ ಇವರ ಜೊತೆ ಎಂದು ಕಿಡಿಕಾರಿದ ಅಭಿ. ದಯವಿಟ್ಟು ನನ್ನ ತಾಳ್ಮೆ ಮೀರುವುದಕ್ಕೂ ಮುಂಚೆ ಇಲ್ಲಿಂದ ಅವರನ್ನು ಹೊರಗಡೆ ಕಳಿಸಿ. ಇಲ್ಲವಾದರೆ ನಮ್ಮ ಮಗಳನ್ನು ವ್ಯಭಿಚಾರಿಗೆ ಹೋಲಿಸಿದ ವ್ಯಕ್ತಿಯ ಜೊತೆ ನೀವು ಇದೇ ರೀತಿ ಪ್ರೀತಿಯಿಂದ ನಡೆದುಕೊಳ್ತೀರಾ ಅನ್ನೋದೇ ಆದರೆ ನಾನು ಇನ್ನೊಂದು ಕ್ಷಣವೂ ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಬೆದರಿಕೆ ಹಾಕಿದ ಅಭಿ. ಮುದ್ದಿನ ತಂಗಿಯ ಬದುಕನ್ನು ಮತ್ತೆ ಎಂದಿಗೂ ಸರಿ ಮಾಡದಷ್ಟು ನುಚ್ಚುನೂರು ಮಾಡಿಬಿಟ್ಟ ರಾಮ್ ಎನ್ನುವ ಸಿಟ್ಟು ಅವನಲ್ಲಿ ಆವೇಶವಾಗಿತ್ತು. ಅಭಿ ಎಂದು ನಂದನ್ ಗದರಿಸುವಷ್ಟರಲ್ಲಿ ರಾಮ್, ಅಭಿ 2 ನಿಮಿಷ ಅಷ್ಟೇ ಕಣು, ಆರವ್ ಅಚ್ಚು ನಾನು ನೋಡಬೇಕಂತ ಹಠ ಮಾಡಿದ್ದಕ್ಕೆ ಕರೆದುಕೊಂಡು ಬಂದಿದ್ದೇನೆ ಎಂದ. ಮಗುವಿನ ಮುಖ ನೋಡಿಯಾದರೂ ಅವನು ತುಸು ಮೆತ್ತಗಾಗುವನೆಂದು ಭಾವಿಸಿದ್ದ. ಅವನ ಮಾತಿಗೆ ಪೇಲವವಾಗಿ ನಕ್ಕ ಅಭಿ. ನನ್ನ ತಂಗಿ ಮಾಡಬಾರ್ದ ಅಪರಾಧ ಮಾಡಿದಳು ಎನ್ನುವ ಹಾಗೆ ಅವಳಿಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದರಲ್ಲವೇ? ಅದೇ ಕ್ಷಣ ಅವಳಿಗೂ ನಿಮಗೂ ಇದ್ದ ಸಂಬಂಧ ಮುರಿದು ಹೋಯಿತು ರಾಮ್ ಸರ್. ನೀವು ಸಹ ನನ್ನ ತಂಗಿಯ ಮಗುವನ್ನು ಕೊಲ್ಲುವವರೆಗೂ ಅದೇ ರೀತಿ ಇದ್ದೀರಿ. ಈಗ ಮಗು ಕೊಂದ ಪಶ್ಚಾತ್ತಾಪ ಕಾಡಿ ಮತ್ತೆ ಅವಳ ಜೊತೆಗೆ ಸಂಬಂಧ ಸರಿಪಡಿಸಿಕೊಳ್ಳುವ ಮನಸ್ಸು ನಿಮಗೆ ಇದೆಯೇನು?
ಆದರೆ ನಮಗೆ ಮತ್ತು ನಮ್ಮ ಮಗಳನ್ನು ನಿಮ್ಮ ಜೊತೆ ಕಳಿಸುವ ಮನಸ್ಸಿಲ್ಲ. ಸೊ ಇಲ್ಲಿಂದ ಹೊರಟು ಬಿಡಿ ಎಂದು ಅಬ್ಬರಿಸಿ ಬಾಗಿಲಿನ ಕಡೆ ಕೈ ತೋರಿಸಿದ ಅಭಿಯ ಮುಖ ಸಿಟ್ಟಿನಿಂದ ಬಿಗಿದಿತ್ತು. ದನಿಯಲ್ಲಿ ಕಟುತನ ಮತ್ತು ಕಣ್ಣಿನಲ್ಲಿ ಕ್ರೋಧ ತುಂಬಿತ್ತು. ತಾನು ಇಲ್ಲೇ ಇದ್ದರೆ ಪರಿಸ್ಥಿತಿ ಇನ್ನಷ್ಟು ಸೂಕ್ಷ್ಮವಾಗುವುದೆಂದರಿತ ರಾಮ್ ಮಗನನ್ನು ಕರೆದುಕೊಂಡು ನೋವು ಮತ್ತು ನಿರಾಸೆಯಲ್ಲಿ ನಂದನ್ ಅವರ ಮನೆಯಿಂದ ಹೊರಬಂದ. ಪಪ್ಪ, ಮಮ್ಮನ ಜೊತೆ ನಾನು ಮಾತಾಡಬೇಕು, ಪ್ಲೀಸ್ ಮಮ್ಮ ಹತ್ತಿರ ಕರೆದುಕೊಂಡು ಹೋಗಿ ಎಂದು ಮನವಿ ಮಾಡಿದ ಮಗನ ಕಣ್ಣುಗಳು ತುಂಬಿ ಹರಿದದ್ದು ಕಂಡು ರಾಮ್ಗೆ ಸಹಿಸಲಾಗಲಿಲ್ಲ. ಅನಾಯಾಸವಾಗಿ ತುಂಬಿ ಬಂದ ಕಣ್ಣುಗಳನ್ನು ಒರೆಸಿಕೊಂಡ ರಾಮ್ಗೆ ತನ್ನ ಸಿಟ್ಟು ಎಷ್ಟು ಜನರ ಕಣ್ಣೀರಿಗೆ ಕಾರಣವಾಗಿದೆ ಎಂಬ ಅರಿವಾಯಿತು. ಬಂಗಾರಿ, ಮಮ್ಮ ಮಲಗಿಬಿಟ್ಟಿದ್ದಾರೆ, ಅವರಿಗೆ ಹೆಲ್ತ್ ಸರಿಯಿಲ್ಲ ಅಲ್ವಾ, ಅದಕ್ಕೆ ಅಭಿ ಸಿಟ್ಟಿನಲ್ಲಿ ನಾವು ಎಲ್ಲಿ ಅವರನ್ನು ಎಬ್ಬಿಸಿಬಿಡ್ತೇವೋ ಅಂತ ನಮ್ಮನ್ನು ರೇಗಿತ್ತು. ನಾವೀಗ ಹೋಗಿ ಮತ್ತೆ ನಿಮ್ಮಮ್ಮನ್ನು ನೋಡೋದಕ್ಕೆ ಬರೋಣ ಎಂದವನ ಹೃದಯ ಭಾವುಕತೆಯಿಂದ ಕನಲಿತು. ಮಗನನ್ನು ಕಾರಿನಲ್ಲಿ ಕೂರಿಸುವಾಗ, ರಾಮ್, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂಬ ಮೃದು ದನಿ ಕೇಳಿ ತಿರುಗಿ ನೋಡಿದನು. ಅಲ್ಲಿ ನರೇಂದ್ರ ಅವರು ನಿಂತಿದ್ದರು. ಅಂಕಲ್, ನೀವು ಎಂದು ಪ್ರಶ್ನಾರ್ಥಕವಾಗಿ ನೋಡಿದಾಗ, ನಾನು ನಿಮ್ಮ ಜೊತೆ 10 ನಿಮಿಷ ಮಾತಾಡಬೇಕು, ಬಾ ನಮ್ಮನೆಗೆ ಎಂದು ಕಾರಿನಲ್ಲಿ ಕುಳಿತಿದ್ದ ಮಗುವನ್ನು ತಾವೇ ಎತ್ತಿಕೊಂಡು ಹೋದರು ನರೇಂದ್ರ. ರಾಮ್ಗೆ ಮುಖ್ಯವಾದ ವಸ್ತುವೊಂದನ್ನು ಕೊಡಬೇಕಾಗಿದ್ದರಿಂದ ಅವನನ್ನು ಕರೆದಿದ್ದರು. ಅವರು ಯಾಕೆ ತನ್ನನ್ನು ಕರೆದರು ಎಂದು ಯೋಚಿಸುತ್ತಲೇ ರಾಮ್ ಅವರನ್ನು ಹಿಂಬಾಲಿಸಿದ. ಮಡದಿ ಮೀನಾಕ್ಷಿ ಕೈಗೆ ಮಗುವನ್ನು ಕೊಟ್ಟು, ಮಗುವಿಗೆ ಏನಾದರೂ ತಿನ್ನಲು ಕೊಡಿ ಎಂದು ಹೇಳಿ ರಾಮ್ನನ್ನು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು. ಅಚ್ಚರಿ ತಮ್ಮ ಕೈಗೆ ಕೊಟ್ಟಿದ್ದ ಲೆಟರನ್ನು ಕೈಗೆತ್ತಿಕೊಂಡ ನರೇಂದ್ರ, ರಾಮ್, ಇದು ಅಚ್ಚರಿ ನಿನಗೆ ಅಂತ ಕೊಟ್ಟು ಹೋಗಿತ್ತು ಎಂದರು. ಏನು ಲೆಟರ್ ಇದು? ನನಗೇನಾದರೂ ಹೇಳಬೇಕೆಂದಿದ್ರೆ ನೇರವಾಗಿ ನನ್ನ ಬಳಿಯೇ ಹೇಳ್ಬೋದಿತ್ತಲ್ಲವೇ ಎಂದು ತನ್ನೊಳಗೆ ನುಡಿದುಕೊಂಡ ರಾಮ್. ಅಂಕಲ್, ಏನು ವಿಷಯ ಎಂದು ಗೊಂದಲದಲ್ಲಿ ಕೇಳಿದಾಗ ನರೇಂದ್ರ, ಗೊತ್ತಿಲ್ಲ. ಅಚ್ಚರಿ ತನ್ನ ಬದುಕಿನಲ್ಲಿ ನಡೆದ ಕಹಿ ಘಟನೆಗಳಿಂದ ಹೊರಬಂದು ಮತ್ತೆ ಹೊಸದಾಗಿ ಜೀವನ ಮಾಡುವುದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗುವುದಕ್ಕೂ ಮುಂಚೆ ಇದನ್ನು ನಿನಗೆ ತಲುಪಿಸಲು ಹೇಳಿದ್ದಳು ಎಂದರು. ಆ ಮಾತು ಕೇಳಿ ರಾಮ್ ಅರೆಕ್ಷಣ ಸ್ತಬ್ಧನಾದ. ಅವನು ದಿಗ್ಭ್ರಮೆಯಲ್ಲಿ ನೋಡುತ್ತಿದ್ದಾಗ ಭುಜದ ಮೇಲೆ ಕೈಯಿರಿಸಿದ ನರೇಂದ್ರ, ರಾಮ್, ತಗೋ, ನಿನ್ನಿಂದಾದ ತಪ್ಪಿಗೆ ಅಚ್ಚು ಕಡೆಯಿಂದ ಈಗಲಾದರೂ ಕ್ಷಮೆ ಸಿಕ್ಕಿದೆಯೇನೋ, ಈ ಲೆಟರ್ ಓದಿ ತಿಳಿದುಕೋ ಎಂದರು. ಅಂಕಲ್, ಏನು ಹೇಳ್ತಾ ಇದ್ದೀರಾ? ಅಚ್ಚರಿಯವರು ಎಲ್ಲಿಗೆ ಹೋದರು ಎಂದವನ ದನಿ ನಡುಗುತ್ತಿತ್ತು. ಅವಳು ತನ್ನನ್ನು ತೊರೆದು ಹೊರಟು ಬಿಟ್ಟಳೆ ಎಂಬ ಭಯ ಅವನನ್ನು ಕಾಡಿತ್ತು. ದಟ್ಟ ಉಸಿರನ್ನು ಹೊರಹಾಕಿದ ನರೇಂದ್ರ, ನಿಮ್ಮಿಂದ ದೂರ ಹೊರಟು ಬಿಟ್ಟಳು, ತನ್ನ ನೆಮ್ಮದಿ ಮತ್ತು ಖುಷಿಯನ್ನು ಅರಸಿ ಎಂದಾಗ ರಾಮ್ಗೆ ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಬತ್ತಿ ಹೋದ ಅನುಭವವಾಯಿತು. ನಿಮಿಷಗಳ ನಂತರ ತನ್ನನ್ನು ತಾನು ಸಾವರಿಸಿಕೊಂಡ ರಾಮ್, ಅಂಕಲ್, ಏನು ಹೇಳ್ತಾ ಇದ್ದೀರಾ? ಅಚ್ಚರಿ ಎಲ್ಲಿಗೆ ಹೋದರು ಎಂದು ಆತಂಕದಿಂದ ಕೇಳಿದ. ನೋ, ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ. ಈಗಾಗಲೇ ತನ್ನವರ ಮೇಲೆ ತಾನಿಟ್ಟ ನಿರೀಕ್ಷೆ ಮತ್ತು ಭರವಸೆಗಳು ಹುಸಿಯಾದ ನೋವಿನಲ್ಲಿರುವ ಜೀವಕ್ಕೆ ನಾನು ಸಹ ನೋವು ಕೊಡಲು ಸಿದ್ಧವಿಲ್ಲ. ಈ ಲೆಟರ್ ತಗೋ. ಹಾಗೆಯೇ ಸಾತ್ವಿಕ್ ಸಾವಿಗೆ ಕಾರಣ ಏನು ಮತ್ತು ಯಾರು ಅಂತ ನನಗೂ ನನ್ನ ಹೆಂಡತಿಗೂ ಗೊತ್ತಿದ್ದರೂ ನಾವು ಮೌನವಾಗಿದ್ದೆವು. ಯಾಕೆಂದರೆ ನನ್ನ ಮಗ ಅಚ್ಚರಿಯ ನಗುವನ್ನು ತುಂಬ ಇಷ್ಟಪಡುತ್ತಿದ್ದ. ಹಾಗಾಗಿ ಅವಳ ನಗು ಮತ್ತು ನೆಮ್ಮದಿಯನ್ನು ಕಿತ್ತುಕೊಳ್ಳುವುದು ಬೇಡ ಅಂತ ಸುಮ್ಮನಿದ್ದೆವು. ಮತ್ತು ನೀನು ನಮ್ಮ ಮಗನಂತೆ ತಿಂಗಳು ನಮ್ಮ ಅಕೌಂಟ್ಗೆ ಹಾಕುವ ಹಣವನ್ನು ಇನ್ನು ಮುಂದೆ ಹಾಕುವ ಅಗತ್ಯವಿಲ್ಲ ಎಂದು ಗಂಭೀರವಾಗಿ ನುಡಿದರು ನರೇಂದ್ರ. ದಯವಿಟ್ಟು ಮತ್ತೆ ಮತ್ತೆ ನಮ್ಮ ಕಣ್ಣ ಮುಂದೆ ಬಂದು ನಮ್ಮ ಮಗನ ಸಾವಿಗೆ ಕಾರಣ ನಾನೇ ಎನ್ನುವ ಕಹಿ ಸತ್ಯ ನೆನಪಾಗುವಂತೆ ಮಾಡಬೇಡ ಎಂದು ಅವರು ಕೈ ಮುಗಿದು ಮನವಿ ಮಾಡಿದ ಕ್ಷಣ ರಾಮ್ ಪಾಲಿಗೆ ಸಾವಿಗಿಂತಲೂ ಘೋರವಾಗಿತ್ತು. ಎಷ್ಟು ಸುಂದರವಾಗಿದ್ದ ತನ್ನ ಬದುಕನ್ನು ಹೇಗೆ ಬಲಿ ತೆಗೆದುಕೊಂಡೆ ಎಂದು ಜೀವ ಹೋದಷ್ಟು ಯಮಯಾತನೆಯಲ್ಲಿ ಅವನ ಪುಟ್ಟ ಹೃದಯ ದಗದಗಿಸ್ತಿರುವ ಜ್ವಾಲೆಯಲ್ಲಿ ಸಿಕ್ಕಿಬಿದ್ದಂತೆ ನರಳಿತು. ಕತೆ ಮುಂದುವರಿಯುತ್ತದೆ. ಹಾಗೆ ನಾನು ಒಂದು ವಾರ ಊರಲ್ಲಿಲ್ಲ, ಸೊ ಆಗ ಬರೀ ಕಥೆಯೇ ಬರುತ್ತೆ, ವಾಯ್ಸ್ ಬರೋಲ್ಲ. ಓಕೆ, ಬೇಜಾರು ಮಾಡ್ಕೊಳ್ಬೇಡಿ. ಮತ್ತೆ ಬಂದಮೇಲೆ ವಾಯ್ಸ್ ಹಾಕ್ತೀನಿ.